ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿಯು ಮೋಹದ ಕಲ್ಮಶವನ್ನು ಮೀರುವುದೋ ಆಗ ಇನ್ನು ಮುಂದೆ ಕೇಳುವ ಮತ್ತು ಹಿಂದೆ ಕೇಳಿದ ಯಾವುದರಲ್ಲೂ ಸಾರವಿಲ್ಲ ಎಂದು ತಿಳಿಯುತ್ತೀಯೇ. ಮೋಹದ ಪಾಶ ಪ್ರತಿಯೊಬ್ಬನನ್ನು ಕುರುಡನನ್ನಾಗಿಸುವುದು ನಿಶ್ಚಿತ. ಯಾವ ಮನುಷ್ಯನೂ ಯಾವುದೇ ವಸ್ತುವಿಗಾಗಲಿ ವಿವಿಧ ರೀತಿಯ ಲೌಕಿಕ ಸುಖದಲ್ಲಾಗಲಿ ವಿಶೇಷ ಆಸಕ್ತಿ ವಹಿಸಿದರೆ ಆತನಿಗೆ ಅದನ್ನು ಪಡೆಯುವವರೆಗೂ ಬೇರಾವುದೂ ಮನಸ್ಸಿನಲ್ಲಿ ಸುಳಿಯುವುದಿಲ್ಲ. ತನ್ನವರು ಎಂಬ ವಿಶೇಷ ಆಸಕ್ತಿ. ಅವರು ಅಧರ್ಮ ಮಾರ್ಗದಲ್ಲಿದ್ದರೂ, ಅವರು ಯಾವುದೇ ತಪ್ಪು ಮಾಡಿದರೂ ಶಿಕ್ಷಿಸದೆ ಅವರ ಬಗ್ಗೆ ವಿಶೇಷ ಕಾಳಜಿ. ಪ್ರತಿ ಕ್ಷಣವೂ ಇಂತಹ ಬೇಕು ಬೇಕು ಎಂಬ ವಿಶೇಷ ಆಸಕ್ತಿ ವ್ಯಕ್ತಿಯನ್ನು ವಿಷಯದಿಂದ ಕಟ್ಟಿಹಾಕುವುದಂತೂ ನಿಶ್ಚಿತ. ಈ ಕಾರಣದಿಂದ ಮನಸ್ಸಿನಲ್ಲಿ ವಿವಿಧ ಆಲೋಚನೆ ಸುಳಿಯುತ್ತಲೇ ಇರುತ್ತದೆ. ಮೋಹ ಎಂಬುದು ಕಲ್ಮಶ ಎನ್ನುತ್ತಿದ್ದಾನೆ ಭಗವಂತ. ಯಾರು ಮೋಹ ಪಾಶದಲ್ಲಿ ಬಂಧಿತರಾಗುತ್ತಾರೆ ಅಂಥವರಿಗೆ ಜಗತ್ತು ಬಹಳ ಸಣ್ಣದು. ಕಣ್ಣಿಗೆ ಕಾಣುವ ಹಾಗೂ ದೇಹಕ್ಕೆ ಸುಖ ಕೊಡುವ ವಿಷಯ ಬಿಟ್ಟರೆ ಮನಸ್ಸು ಇನ್ನೇನನ್ನೂ ಚಿಂತನೆ ಮಾಡದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮೋಕ್ಷ ಬೇಕು, ಆದರೆ ಮೋಹ ಬಿಡಲಾರರು. ಯಾರು ಮೋಹ ಬಿಡುತ್ತಾರೆ ಅಂಥವರಿಗೆ ಮೋಕ್ಷ ಇಹದಲ್ಲೇ ಸಿಗುತ್ತದೆ. ಮೋಕ್ಷ ಎನ್ನುವುದು ಪರಲೋಕದಲ್ಲಿ ಅವಶ್ಯಕತೆ ಇಲ್ಲದ್ದು ಎಂಬುದನ್ನು ತಿಳಿಯಬೇಕಾಗಿದೆ. ಮೋಕ್ಷ ಎಂಬುದರ ಅರ್ಥ ತಿಳಿದಾಗ ಇದು ಇಹದಲ್ಲಿ ಬೇಕೋ ಪರದಲ್ಲಿ ಬೇಕೋ ಎಂಬ ನಿರ್ಧಾರ ಮಾಡಬಹುದು. ಮೋಹದ ಕ್ಷಯ ಅರ್ಥಾತ್ ಮೋಹದ ನಾಶ ಇದರ ಅರ್ಥ. ಮೋಕ್ಷ ಎಂದರೆ ಜನರು ತಿಳಿಯುವುದು ಜನನ ಮರಣದ ಕೊಂಡಿಯಿಂದ ಮುಕ್ತನಾಗುವುದು. ಈ ಹಿಂದೆ ಭಗವಂತ ಹೇಳಿದ ಮಾತನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಂಡರೆ, ಅಂದರೆ ನಾನು ನೀನು ಹಿಂದೆ ಇರಲಿಲ್ಲ ಎಂಬುದೇನೂ ಇಲ್ಲ, ಮುಂದೆ ಇರುವುದಿಲ್ಲ ಎಂದು ಹೇಳಲಾಗದು. ಇದು ಭಗವಂತನ ನುಡಿ. ಆತ್ಮ ಹಾಗೂ ಪರಮಾತ್ಮ ಕಾಲವನ್ನು ಮೀರಿದ್ದು, ಇದು ಸದಾ ಇರುವಂಥದ್ದು. ಅಂದ ಮೇಲೆ ಯಾರೂ ಸಹ ಜನನ ಮರಣ ಕೊಂಡಿಯಿಂದ ಮುಕ್ತನಾಗಲು ಅಸಾಧ್ಯ. ಮೋಕ್ಷ ಎಂದರೆ ಜನನ ಮರಣ ಕೊಂಡಿಯಿಂದ ಮುಕ್ತನಾಗಿ ದೇವರಲ್ಲಿ ಲೀನವಾಗುವುದು ಎಂಬುದು ತಪ್ಪು ತಿಳುವಳಿಕೆ. ಮನುಷ್ಯ ಮೋಹವನ್ನು ಬಿಟ್ಟರೆ ಆ ಕ್ಷಣವೇ ಮೋಕ್ಷ ದೊರೆಯುತ್ತದೆ. ಮೋಹವನ್ನು ಬಿಟ್ಟಾಗ ಮನಸ್ಸು ಎಲ್ಲವನ್ನೂ ಸಾಕ್ಷೀಭಾವದಿಂದ ನೋಡುತ್ತದೆ. ನಡೆದ ಯಾವ ಘಟನೆಗಳೂ ದೇಹದ ಮೇಲಾಗಲಿ ಮನಸ್ಸಿನ ಮೇಲಾಗಲಿ ಪ್ರಭಾವ ಬೀರದು. ಯಾವಾಗ ಮನಸ್ಸಿನ ಮೇಲೂ ಹಾಗೂ ದೇಹದ ಮೇಲೂ ಪ್ರಭಾವ ಬೀರುವುದಿಲ್ಲ, ಅದು ಸುಪ್ತ ಮನಸ್ಸಿನಲ್ಲಾಗಲಿ ಅಥವಾ ಚಿತ್ತದಲ್ಲಿ ಗುಪ್ತವಾಗಿ ಚಿತ್ರದ ರೂಪದಲ್ಲಾಗಲಿ ಮುದ್ರಿತವಾಗದು. ವಂಶವಾಹಿನಿಯಲ್ಲೂ ಮುದ್ರಿತವಾಗದು. ಮೋಹದಲ್ಲಿ ಫಲ ನಿರೀಕ್ಷೆ ಇರುವುದರಿಂದ ಮೋಹವಿದ್ದಾಗ ಈ ಹಿಂದೆ ಹೇಳಿದ ಎಲ್ಲೆಡೆ ಮುದ್ರಿತವಾಗಿ ಅದೇ ಕರ್ಮಫಲವಾಗಿ ಜನ್ಮ ಜನ್ಮಾಂತರದಲ್ಲೂ ಕಾಡುತ್ತದೆ. ಈ ಕಾರಣದಿಂದ ಮೋಹ ಎಂಬುದು ಕಲ್ಮಶ ಎನ್ನುತ್ತಿದ್ದಾನೆ ಭಗವಂತ. ಮೋಹವನ್ನು ಮೀರಿದಾಗ ಸಮತ್ವ ತಾನಾಗಿ ಬರುವುದರಿಂದ ಹಿಂದಿನ ಅಥವಾ ಮುಂದಿನ ಯಾವುದರಲ್ಲೂ ಆಸಕ್ತಿ ವಹಿಸದೆ ಸದಾ ವರ್ತಮಾನದಲ್ಲಿ ಇರಬಹುದು. ಹರಿ ಓಂ.